ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ನ ಡೇ 7 ಮ್ಯಾಚ್ ನಂಬರ್ 6 ವಾರ್ತಾ ಭಾರತಿ ವರ್ಸಸ್ ವಿಜಯವಾಣಿ ಇಲ್ಲಿ ಮ್ಯಾಚ್ ಆಡ್ತಾ ಇರುವಂಥದ್ದು. ಒಂದು ಕಡೆಯಿಂದ ಜಾಫರ್ ಅವರ ಕ್ಯಾಪ್ಟನ್ಸಿಯಲ್ಲಿ ವಾರ್ತಾ ಭಾರತಿ ಮ್ಯಾಚ್ ಆಡಿದ್ರೆ, ಮತ್ತೊಂದು ಕಡೆಯಿಂದ ವಿಜಯ್ ಅವರ ನಾಯಕತ್ವದಲ್ಲಿ ವಿಜಯವಾಣಿ ಮ್ಯಾಚ್ ಅನ್ನು ಆಡ್ತಾ ಇದೆ. ಫಸ್ಟ್ ಓವರ್ ಮುಸ್ತಫಾ ಬೌಲಿಂಗ್ ಮಾಡ್ತಾ ಇರುವಂಥದ್ದು. ವೆರಿ ಫಸ್ಟ್ ಬಾಲ್ ಬೌಂಡ್ರಿ ಅದ, ಸೆಕೆಂಡ್ ಬಾಲ್ ಕಮ್ ಬ್ಯಾಕ್ ಮಾಡ್ತಾರೆ, ಲಗ್ ಬೈ ಅಂತ ಸೂಚನೆ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಡಾಟ್ ಬಾಲ್ ಅಟ್ಯಾಕಿಂಗ್ ಫೀಲ್ಡಿಂಗ್ ಮಾಡ್ತಾ ಇರೋದು. ವೆರಿ ಫಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ ತಗೊಂಡಂತ ಟೀಮ್ಗಳಲ್ಲಿ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿ ಆಗಿರೋದು. ಸೂಪರ್ ಬೌಲಿಂಗ್ ಇದು, ವೇರಿಯೇಷನ್ ಬೇಕು, ಇದೇ ಹೇಳ್ತಾ ಇರೋದು ಪ್ರತಿ ಬೌಲರ್ಗಳಿಗೆ ಕೂಡ. ನಿಮ್ಮ ಬೆಸ್ಟ್ ಹೆಸರು ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ನೀವು ಕೆಲವೊಮ್ಮೆ ಪೇಸ್ ಹಾಕಿದ್ರೆ ಕೆಲವೊಮ್ಮೆ ವೇರಿಯೇಷನ್ ತಗೋಬರ್ಬೇಕಾಗುತ್ತೆ. ಕಟರ್ ಡೆಲಿವರಿ ಇದ್ರೆ ಅದನ್ನು ಕೂಡ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ. ಇಲ್ಲಿ ಸೂಪರ್ ಬೌಲಿಂಗ್ ಇದು. ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಬರ್ತಾ ಇದ್ದಂಗೆ ಅದಾದ ನಂತರ ಪ್ರತಿ ಬಾಲ್ ಅಲ್ಲೂ ಕೂಡ ಇಲ್ಲಿ ಕಾಟ ಕೊಡ್ತಾ ಇರೋದು ಬ್ಯಾಟ್ಸ್ಮನ್ಗೆ ಮುಸ್ತಫಾ ಅವರು. ಆದರ್ಶ ಬ್ಯಾಕ್ ಫುಟಲ್ಲಿ ಆಡುವಂತ ಯೋಚನೆ ಮಾಡ್ತಾ ಇದ್ದಾರೆ, ಪಾಯಿಂಟ್ ತಲೆ ಮೇಲೆ ಹೊಡೆಯೋಣ ಅಂತ ಹೇಳಿ. ಕೊನೆ ಬಾಲ್ ಇದು, ಸ್ಟಂಪ್ ಟು ಸ್ಟಂಪ್ ಅಟ್ಯಾಕ್ ಮಾಡಿದ್ರು, ಸ್ಲೋಡಲ್ಲಿ ಹಾಕಿರೋದು ಸ್ಲೋವರ್ ಆಗಿ. ಆದಿಲ್ ಫೀಲ್ಡಿಂಗ್ ಮಾಡ್ತಾರೆ ಅಲ್ಲಿ ಶಾರ್ಟ್ ಮಿಡ್ ವಿಕೆಟ್ ಏರಿಯಾದಲ್ಲಿ. ಕೊನೆ ಬಾಲಲ್ಲಿ 1 ರನ್ ಬರುತ್ತೆ ಅಷ್ಟೇ. ಇಲ್ಲಿ ಓವರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 5 for 1 ಲಾಸ್ ವಿಜಯವಾಣಿ ಟೀಮ್ ಅವರು. ಎರಡು ಟೀಮ್ ಕೂಡ ಆಡಿರೋ ಫಸ್ಟ್ ಮ್ಯಾಚ್ ಅಲ್ಲಿ ವಿಕ್ಟರಿ ತಗೊಂಡು ಒಂದೊಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಸೆಕೆಂಡ್ ಮ್ಯಾಚ್ಗೆ ರೆಡಿ ಆಗಿರೋದು. ಟಾಸ್ ವಿನ್ ಆಗ್ತಾ ಇದ್ದಂಗೆ ಬೌಲಿಂಗ್ ಮಾಡ್ತೀವಿ. ಫಸ್ಟ್ ಮ್ಯಾಚ್ ಅಲ್ಲಿ ಚೇಸಿಂಗ್ ಸೂಪರ್ ಆಗಿ ನಡೆದು ವಿನ್ ಆಗಿರೋದು ನಾವು. ಈ ಮ್ಯಾಚ್ ಅಲ್ಲಿ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರೋದು ವಾರ್ತಾ ಭಾರತಿ ಟೀಮ್ ಅವರು. ಮೋಸ್ಟ್ ಯಂಗ್ ಪ್ಲೇಯರ್ಸ್ಗಳಿರುವಂಥ, ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳಿರುವಂಥ ಟೀಮ್ ಕೂಡ ಬಂದಿರೋದು. ಬೌಲಿಂಗ್ ದಾಳಿ ಆದಿಲ್ ಮಲ್ನಾಡು. ಬರೀ ಫಸ್ಟ್ ಬಾಲ್ ಶೋಳಲ್ಲಿ ಬೀಳುತ್ತೆ, ಕ್ಯಾಚ್ ಅಂತ ಕಾಲ್ ಇದೆ. ಲಾಂಗ್ ಏರಿಯಾ ಮಿಸ್ ಮಾಡ್ತಾರೆ ಇಲ್ಲಿ ಫೀಲ್ಡರು. ಅಪರ್ಚುನಿಟಿ ಇದ್ದಿದ್ದು, ಈ ತರ ಮಿಸ್ ಮಾಡಿದ್ರೆ ಖಂಡಿತ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿಗೆ ಜೀವದಾನ ಕೊಟ್ಟರೆ ಕಷ್ಟ ಆಗುತ್ತೆ. ಅದು ಕೂಡ ಆದರ್ಶ ಅಂತ ಬಿಗ್ ಮ್ಯಾನ್ಗೆ ಒಂದು ಜೀವದಾನ ಸಿಕ್ಕಿರೋದು. ಇದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ, ನೋಡ್ಬೇಕಾಗುತ್ತೆ, ನಿಲ್ಬೇಕಾಗುತ್ತೆ ಇಲ್ಲಿ ಆದರ್ಶ ಕೊನೆಯವರೆಗೆ ಕೂಡ. ನಂತರ ಖಂಡಿತ ಸ್ಕೋರ್ ಕೂಡ ಮೂವ್ ಆಗುತ್ತೆ. ಬಿಗ್ ಶಾಟ್ಗಳನ್ನ ಈಸಿಯಾಗಿ ಕೂಡ ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ ಅವರು. ಸೂಪರ್ ಬೌಲಿಂಗ್ ಇದು, ಒಳ್ಳೆ ಕಮ್ ಬ್ಯಾಕ್ ಆದಿಲ್ ಕಡೆಯಿಂದ. ರನ್ಔಟ್ ಕಾಲ್ ಇದ್ದಿದ್ದು, ತಪ್ಪುಗಳ ಮೇಲೆ ತಪ್ಪು ಮಾಡ್ತಾರೆ. ಹಿಂದೆ ಒಂದು ಕ್ಯಾಚ್ ಡ್ರಾಪ್, ಇವಾಗ ಒಂದು ಈಸಿ ರನ್ಔಟ್ ಕೂಡ ಮಿಸ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಬೇಕಾಗುತ್ತೆ, ಎಲ್ಲ ಒಂದು ಕಡೆಯಿಂದ ಅರ್ಜುನ್ ಮಾಡ್ತಾ ಇದ್ದಾರೆ, ಅದೇ ಆಗ್ತಾ ಇರೋದು. ಬಟ್ ಆ 2 ಬಾಲ್ ಕೂಡ ಬಚಾವಾಗಿದ್ದು ಒಬ್ಬರೇ ಬ್ಯಾಟ್ಸ್ಮ್ಯಾನ್. ಅದು ಒಂದು ಕ್ಯಾಚ್ ಅಂತ ಇದ್ರೆ ಒಂದು ರನ್ಔಟ್. ನಂಬರ್ 18 ಆದರ್ಶ ಅವರು ಬಚಾವಾಗಿರೋದು. ಆಚೆ ಹೋಗುತ್ತೆ, ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್. ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗುತ್ತೆ ಸ್ಕೋರ್ ಬೋರ್ಡಲ್ಲಿ. ನಿಧಾನವಾಗಿ ಮೂವ್ ಆಗ್ತಾ ಇರೋದು. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇರೋದು. ಪವರ್ ಪ್ಲೇ ಓವರ್ಗಳಲ್ಲಿ ರನ್ಸ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇರೋದು. ಪವರ್ ಪ್ಲೇನ ಕೊನೆ ಓವರ್ ಆಗಿರೋದ್ರಿಂದ ಎಲ್ಲ ಒಂದು ಕಡೆಯಿಂದ ರಮೇಶ್ ಕೂಡ ಬಿಗ್ ಶಾಟ್ ಹೊಡಿತಾರೆ. ಲಾಸ್ಟ್ ಮ್ಯಾಚಿನ ಹೀರೋ ಆಗಿದ್ದಂಥ ರಮೇಶ್ ಅವರು ಸೂಪರ್ ಬ್ಯಾಟಿಂಗ್ ಮಾಡಿದ್ರು. ಆ್ಯಂಡ್ ಬೌಲಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದಂಥ ವ್ಯಕ್ತಿ ಅವರು. ಸ್ಲೋಡಲ್ಲಿ ಬೀಳುತ್ತೆ, ಇಲ್ಲಿ ರನ್ಸ್ಗೆ ಅವಕಾಶ ಬರೋದಿಲ್ಲ. ತುಂಬ ಸಣ್ಣ ವಯಸ್ಸಿನಲ್ಲಿ ನಿರಂತರವಾಗಿ ಕ್ರಿಕೆಟ್ ಗ್ರೌಂಡಲ್ಲೇ ತುಂಬ ದಿನಗಳ ಕಾಲ ಕಳೆದಂಥ ಆದಿಲ್ಲು ಅನುಭವ ಇದೆ ಅವ್ರ ಕೈಯಲ್ಲೂ ಕೂಡ. ಒಳ್ಳೆ ಬೌಲಿಂಗ್ ಮಾಡುವಂಥ ಎಬಿಲಿಟಿ ಇದೆ. ಬಟ್ ಬ್ರೇಕ್ ಥ್ರೂ ಹುಡುಕಾಟದಲ್ಲಿದ್ದಾರೆ. ಬ್ರೇಕ್ ಥ್ರೂಗಿಂತ ಹೆಚ್ಚಾಗಿ ಡಾಟ್ ಬಾಲ್ಗಳ ಕಡೆ ಗಮನ ಹರಿಸಬೇಕಾಗತ್ತೆ. ಒಬ್ಬ ಬೌಲರ್ ಆಟೋಮೆಟಿಕ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದ್ದಂಗೆ ವಿಕೆಟ್ ಬೀಳುವಂಥ ಚಾನ್ಸಸ್ ಕೂಡ ಇರುತ್ತೆ. ರೇಸಿಂಗ್ ಡೆಲಿವರಿ ಇದು, ಬೀಳ್ತಾ ಇದ್ದಂಗೆ ಪುಲ್ ಮಾಡಕ್ಕೆ ಹೋಗಿರೋದು. ಬಟ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬ್ಯಾಟರ್ ಕೂಡ ಈ ಥರ ರೇಸಿಂಗ್ ಆಗ್ತಾರೆ ಅಂತೇಳಿ. ಎಲ್ಲೋ ಒಂದು ಕಡೆಯಿಂದ ಆಚೆ ಹಿಡಿತಾರೆ, ವೈಡ್ ಆರ್ಕರ್ ಅಥವಾ ಲೆಂತ್ ಡೆಲಿವರಿನ ಆಗ್ತಾರೆ ಅಂತ ಯೋಚನೆ ಮಾಡಿದ್ದು. ಬಟ್ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ರೇಸಿಂಗ್ ಡೆಲಿವರಿನ, ಅದಕ್ಕೆ ಬೀಟನ್ ಆಗ್ತಾರೆ ಆದರ್ಶ್ ಕೂಡ.
ಕ್ಯಾಚ್ ಅಂತ ಕಾಲ್ ಇದ್ದಿದ್ದು ಮಿಸ್ ಆಗುತ್ತೆ ಮತ್ತೆ ವಿಕೆಟ್ ಕೀಪರ್ ಕಡೆಯಿಂದ. ಒಂದೇ ಓವರಲ್ಲಿ 3 ಬಾರಿ ಜೂನಿಯರ್ ಸಿಕ್ಕಿರೋದು ನೋಡ್ಬೇಕಾಗುತ್ತೆ. ಕ್ಯಾಚಸ್ ಇಂದ ಮ್ಯಾಚಸ್ ಅಂತ ಮಾತಿದೆ, ಯಾವ ಥರ ಅದು ಪರಿಣಾಮ ಬೀರುತ್ತೆ ಈ ಒಂದು ಪಂದ್ಯದಲ್ಲಿ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮ್ಯಾಚಲ್ಲಿ ರಾಜೇಶ್ ಅಂಡ್ ರಮೇಶ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಸೂಪರ್ ಬ್ಯಾಟಿಂಗ್ ಮಾಡಿದಂಥವ್ರು, ವಿಕ್ಟ್ರಿಯಲ್ಲಿ ಇಬ್ಬರು ಪಾಲು ಕೂಡ ತುಂಬಾನೇ ಇದೆ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಚೇಸಿಂಗ್ನಲ್ಲಿ ಗೆದ್ದಂಥ ಟೀಮ್ ಅದು ಕೂಡ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ. 2 ಪವರ್ ಪ್ಲೇ ಅಷ್ಟು ಚೆನ್ನಾಗಿ ಆಗಿಲ್ಲ ಅಂದ್ರೂ ಕೂಡ ಇನ್ನು ಉಳಿದಂಥ 24 ಬಾಲಲ್ಲಿ ಒಳ್ಳೆ ಸ್ಕೋರನ್ನು ಪೇರಿಸುವಂಥ ಒಂದು ಎಬಿಲಿಟಿ ಅವ್ರ ಕೈಲಿದೆ. ಬಟ್ ಆದರೆ ಈ ಕಡೆಯಿಂದ ವಾರ್ತಾ ಭಾರತಿ ಟಾಪ್ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕಿಂಗ್ ಅನ್ನು ಇಟ್ಕೊಂಡು ಬಂದಿರೋದು ಇವತ್ತು. ಒಬ್ಬರಾದ್ಮೇಲೆ ಒಬ್ರು ಈ ಥರ ಒಂದು ಅಟ್ಯಾಕಿಂಗ್ ಬೌಲಿಂಗ್ ಅನ್ನು ಕೂಡ ಇಟ್ಕೊಂಡಂಥ ಒಂದು ಟೀಮು. ಥರ್ಡ್ ಓವರ್ ರೆಡಿ ಆಗ್ತಾರೆ ಮತ್ತೆ ಮುಸ್ತಫಾ. ಪವರ್ ಪ್ಲೇ ಮುಗಿತಾ ಇದ್ದಾಗ ಫೀಲ್ಡ್ ಕೂಡ ಸ್ಪೀಡ್ ಆಗುತ್ತೆ. ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಡಿಪ್ ಎಕ್ಸ್ಟ್ರಾ ಕವರ್ಸ್ ಅನ್ನು ಬಳಸ್ತಾ ಇರೋದು, ಅಂದರೆ ಡಿಪ್ ಕವರ್ಸ್ ಅನ್ನು ಕೂಡ ಬೇಕು ಅಂತ ತರ್ತಾ ಇರೋದು ಮುಸ್ತಫಾ ಅವರು. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕೂಡ ಫೀಲ್ಡಿಂಗ್ ಇದೆ ಅಂಡ್ ಮಿಡ್ ವಿಕೆಟ್ ಏರಿಯಾ ಕೂಡ ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇರೋದು. ಲಾಂಗ್ ಆನ್ ಕೂಡ ಫೀಲ್ಡಿಂಗ್ ಇಲ್ಲಿದೆ ಅಲ್ಲಿ. ಫಸ್ಟ್ ಬಾಲ್ ಯಾರ್ಕರ್ ಡೆಲಿವರಿಗೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಲೆಗ್ ಬೈ ಕಾಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಚೆನ್ನಾಗಿದೆ ಇವರಿಗೆ 2 ಓವರ್ನಲ್ಲೂ ಕೂಡ ವಾರ್ತಾ ಭಾರತಿ ಟೀಮಿಗೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮುಸ್ತಫಾ ಕೂಡ ಸ್ವಲ್ಪ ಲೈನ್ ಅಂಡ್ ಲೆಂತ್ ಮಿಸ್ ಮಾಡಿದ್ರು ಕೂಡ ರಮೇಶ್ ಕಡೆಯಿಂದ ಬಿಗ್ ಶಾಟ್ ನೋಡಬೇಕಾಗುತ್ತೆ ನೀವು. ಸೂಪರ್ ಬೌಲಿಂಗ್ ಮತ್ತೆ ಸಫಲ್ ಆಗಿ ಆಡುವಂತ ಯೋಚನೆ ಮಾಡ್ತಾರೆ. ಸ್ಕೋರ್ ಲೆಗ್ ಕಡೆಗೆ ಸ್ಕೋರ್ ಮಾಡ್ಕೊಳ್ಳೋಣ ತೊಗೊಳ್ಳೋಣ ಅಂತೇಳಿ ಯೋಚನೆ ಮಾಡ್ತಾ ಇರೋದು. ಯೋಚನೆ ಮಾಡಿದಂಗೆ ರನ್ ಬರ್ತಾ ಇಲ್ಲ ಇಲ್ಲಿ. ಕಟ ಕೊಡ್ತಾ ಇದ್ದಾರೆ ವಾರ್ತಾ ಭಾರತಿ ಬೌಲರ್ಸ್ಗಳು. ಸೂಪರ್ ಬೌಲಿಂಗ್ ಬ್ಲಾಕ್ ಬಾಲ್ ಹಾಕಿದ್ದು ಲಾಸ್ಟ್ ಮಿನಿಟ್ ಟೂ ಎಡ್ಜ್ ಆಗುತ್ತೆ. ಹೋಗುತ್ತೆ ಡಿ ಫೈನ್ ಲೆಗ್ ಕಡೆಗೆ. ಚೇಸ್ ಅಂತೂ ಇದೆ ಬಾಲ್ ಹಿಂದ್ಗಡೆ. ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ ಬೌಂಡ್ರಿ. ತಡೆಯುವಂತ ಪ್ರಯತ್ನ ಮಾಡಿದ್ದು. ಪ್ರಯತ್ನ ಅಂತೂ ಚೆನ್ನಾಗಿತ್ತು. ಬಟ್ ಬ್ಯಾಕ್ ರನ್ನಿಂಗ್ ಮಾಡಿ ಹಿಡಬೇಕು ಅಂತ ಹೇಳಿ ಅಷ್ಟು ಈಸಿನೂ ಇರಲ್ಲ. ಚೇಸ್ ಮಾಡಬೇಕಾಗುತ್ತೆ. ರನ್ನಿಂಗ್ ಕೂಡ ಅಷ್ಟೇ ಫಾಸ್ಟ್ ಆಗಿರಬೇಕಾಗುತ್ತೆ. ಇನ್ಫೀಲ್ಡ್ ಕ್ಲಿಯರ್ ಆಗ್ತಾ ಇದ್ದಂಗೆ ಬಾಲ್ ಕೂಡ ತುಂಬಾ ಜೋರಾಗಿ ಟ್ರಾವೆಲ್ ಆಗುತ್ತೆ. ಅದಕ್ಕೆ ಬರ್ತಾ ಇರುವಂತ ಬೌಂಡ್ರಿ ಇದು ರಮೇಶ್ ಕಡೆಯಿಂದ. ಎಡ್ಜ್ ಆದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಸ್ಕೋರ್ ಬಂದ್ರೆ ಸಾಕು ಅಂತ ಹೇಳ್ತಾ ಇರ್ತಾರೆ ವಿಜಯವಾಣಿ ಟೀಮ್ ಅವರು. ರನ್ಸಿಗೆ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ. ಸ್ಲೋ ಡೆಲಿವರಿ ಇದು ಕೂಡ ಪೇಸಲ್ಲಿ ವೇರಿಯೇಷನ್ ತರ್ತಾ ಇರೋದ್ರಿಂದ ಕಷ್ಟ ಆಗ್ತಾ ಇರೋದು ಬ್ಯಾಟರ್ಗಳಿಗೆ. ಇಲ್ಲಿ ಓವರ್ ಕೂಡ ಬೇಗನೆ ಕಂಪ್ಲೀಟ್ ಮಾಡ್ತಾರೆ ಮುಸ್ತಫಾ ಅವರು. ಮೂರು ಓವರ್ ಕಂಪ್ಲೀಟ್ ಆಗುತ್ತೆ. ಸ್ಕೋರ್ 15ಕ್ಕೆ ತಲುಪಿರೋದು. 15 ಫಾರ್ ನೋ ಲಾಸ್. ಆದಿಲ್ ಬೌಲಿಂಗ್ ದಾಳಿಗೆ ಬಂದಿರೋದು. ಮತ್ತೆ ಸೂಪರ್ ಬೌಲಿಂಗ್ ಇದು. ಗುಡ್ ಲ್ಯಾಂಡ್ ಡೆಲಿವರಿ. ಸಖತ್ತಾಗಿ ಪೇಸಲ್ ಆಗ್ತಾ ಇರುವಂತ ಬೌಲಿಂಗ್ ಇದು. 2 ಬೌಲರ್ ಫಸ್ಟ್ ಮುಸ್ತಫಾ 2 ಬೌಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಸೂಪರ್ ಬೌಲಿಂಗ್ ಅವ್ರ ಕಡೆಯಿಂದ ನೋಡಿರೋದು. ಅದಕ್ಕೆ ಕೂಡ 1 ಬೌಲಿಂಗ್ ಮಾಡ್ತಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರೋದು ಪವರ್ ಪ್ಲೇ. ಪವರ್ ಪ್ಲೇ ಮುಗಿದಿದೆ 4ನೇ ಓವರ್ ಮತ್ತೆ ಆದಿಲ್ ಬಂದಿರೋದು. ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರುವಂತ ಒಂದು ಟೀಮ್ ಕೂಡ ಇವಾಗ ವಾರ್ತಾ ಭಾರತಿ. ಸೂಪರ್ ಬೌಲಿಂಗ್ ಯೋಚನೆ ಚೆನ್ನಾಗಿದೆ. ದೂರ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ ಅವರಿಗೆ ಆದರ್ಶ್ ಮತ್ತು ರಮೇಶ್ ಅವ್ರ ಕಡೆಯಿಂದ ಯಾವ ತರ ರನ್ಸ್ ಬರುತ್ತೆ ಅಂತ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ದಾರೆ. ಅವರ ಫೇವರೇಟ್ ಏರಿಯಾಗಳು ಯಾವುದು, ಯಾವ ಬಾಲ್ಗಳಿಗೆ ಅವರು ಟಾರ್ಗೆಟ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿದ್ದಾರೆ.
ಅದಕ್ಕೆ ಸಾಧ್ಯವಾದಷ್ಟು ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇರೋದು. ಅಲ್ಲಾಂದ್ರೆ ಒಂದು ಕಡೆ 1-6 ಒಂದು ಬೌಂಡ್ರಿ ಕನ್ನಡ ಮಿಡಲ್ ಆಫ್ ದ ಬ್ಯಾಟಲ್ಲಿ ರಮೇಶ್ ಹೊಡೆದ್ರು ಕೂಡ ಅದಾದ ನಂತರ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಆ ಒಂದು ಎಬಿಲಿಟಿ ಆ ಪ್ಲೇಯರ್ ಕೈಲಿ ಇದೆ. ರೇಸಿಂಗ್ ಡೆಲಿವರಿ ತುಂಬಾನೇ ಜೋರಾಗಿ ಆಗ್ತಾ ಇರುವಂಥ ಬಾಲ್ ಇದು. ಬರ್ತಾ ಇಲ್ಲ, ರನ್ಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಇಲ್ಲಿ. ಸೂಪರ್ ಬಾಲ್ ಇದು, ಬ್ಲಾಕ್ ಹೋಲ್ ಡೆಲಿವರಿ ಸಖತ್ತಾಗಿದೆ. ಒಂದು ವೈಡ್ ಆರ್ಕರ್ ಆದ್ರೆ ಇನ್ನೊಂದು ರೇಸಿಂಗ್ ಡೆಲಿವರಿ, ಇನ್ನೊಂದು ಪುಲ್ ಅಂಡ್ ಡೆಲಿವರಿ ಆದ್ರೆ ಇನ್ನೊಂದು ಬ್ಲಾಕ್ ಹೋಲ್. ಎಂತ ವಿಕೆಟ್ ಬೀಳ್ತಾ ಇರೋದು ಇಲ್ಲಿ. ಬೌಲ್ಡ್ ಔಟ್ ಅಲ್ಲಿ ಕಾಟ ಕೊಡ್ತಾ ಇದೆ. ಫಸ್ಟ್ ಮ್ಯಾಚ್ ಅಲ್ಲಿ ಆಡಿದಂತ ಟೀಮ್ಗೆ ಕಾಟ ಕೊಟ್ಟಿದ್ದು ರಮೇಶ್ ಅವರು. ಇವತ್ತು ಈ ಪಂದ್ಯದಲ್ಲಿ ಅದೇ ರಮೇಶ್ ಅವರು ಸ್ವಲ್ಪ ತೊಂದರೆಗೀಡಾಗಿದ್ದು. ಕಷ್ಟ ಆಗ್ತಾ ಇದೆ ಈ ಒಂದು ಬೌಲಿಂಗ್ ಅಟ್ಯಾಕಿಗೆ ರನ್ಸ್ ಮಾಡೋದಕ್ಕೆ. ಅವರಿಗೆ ಬರ್ತಾರೆ ನೀವು ಬ್ಯಾಟ್ಸ್ಮನ್ ಇವಾಗ ಆಂಟೋನಿ ಅವರು ಬರ್ತಾ ಇರೋದು. ಸೂಪರ್ ಬೌಲಿಂಗ್ ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ. ಶಫಲ್ ಆಗಿ ಆಡೋದಕ್ಕೆ ಯೋಚನೆ ಮಾಡಿರೋದು, ಬಟ್ ಯಾವುದೇ ಒಂದು ರನ್ಸ್ಗೆ ಚಾನ್ಸ್ ಕೊಡ್ತಾ ಇಲ್ಲ ಇಲ್ಲಿ ಆದಿಲ್. ಟಾಪ್ ಕ್ವಾಲಿಟಿ ಬೌಲಿಂಗ್ ನೋಡ್ತಾ ಇರೋದು ಆದಿಲ್ ಕಡೆಯಿಂದ. ಇಬ್ರು ಬೌಲರ್ಗಳು ಕೂಡ ಈವರೆಗೆ ಈ ಕ್ಷಣದವರೆಗೆ ಸೂಪರ್ ಬೌಲಿಂಗ್ ಮಾಡಿದ್ದಾರೆ. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಫಸ್ಟ್ ಎಕ್ಸ್ಟ್ರಾ ಒಂದು ಓವರ್ನಲ್ಲಿ ಆದಿಲ್ ಕೊಡ್ತಾ ಇರುವಂಥದ್ದು. ಮತ್ತೊಂದು ಬ್ಲಾಕ್ ಹೋಲ್ ಡೆಲಿವರಿ ಇದು. ಪದೇ ಪದೇ ಕೆಣಕ್ತಾ ಇದ್ದಾರೆ ಇಲ್ಲಿ ಆದಿಲ್ ಅವರು. ಸೂಪರ್ ಬಾಲ್ ಅಂತ ಬೌಲಿಂಗ್ ನೋಡ್ತಾ ಇದ್ದಾರೆ ಆದಿಲ್ ಕಡೆಯಿಂದ. ಎಂತ ಒಂದು ಏಜ್ ಬೌಲಿಂಗ್ ಬರ್ತಾ ಇದೆ ಇವ್ರ ಕಡೆಯಿಂದ. ಮಚ್ವಿನ್ ಗೇಮ್ ಆಗಿ ಬರ್ತಾ ಇರುವಂಥ ಪ್ರದರ್ಶನ ಇದು. ಸೆಕೆಂಡ್ ಬಾಲ್ ಈ ಓವರ್ನಲ್ಲಿ ತಗೊಳ್ತಾ ಇರೋರು. ವಾಕ್ ಮಾಡಬೇಕಾಗುತ್ತೆ ಇವಾಗ ಆಂಟೋನಿ ಅವರು. ತುಂಬಾ ವರ್ತಿದಂತ ಬಾಲ್ ಇದು. ಹೊಡಿತಾರೆ ಡೀಪ್ ಕವರ್ಸ್ ಕಡೆಗೆ, ಬಟ್ ಪ್ರೊಡಕ್ಷನ್ ಇದೆ ಅಲ್ಲಿ. ಸೂಪರ್ ಬಾಲ್ ಅಂತ ಕ್ಯಾಚ್ ಹಿಡಿತಾರೆ ಡೀಪ್ ಕವರ್ಸ್ ಅಲ್ಲಿ. ಕಬೀರ್ ಅವರು ಒಳ್ಳೆ ಫೀಲ್ಡ್ ಸೆಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಯೋಚನೆ ತಕ್ಕಂತೆ ಬೌಲಿಂಗ್ ಮಾಡ್ತಾ ಇರೋದು. 3ನೇ ವಿಕೆಟ್ಸ್ ಅನ್ನು ಹಾಕೊಂಡಿರೋದು ಇಲ್ಲಿ ಕಫಿನಾಡು ಹೋಗಿ ಆದಿಲ್ ಅವರು.
ಹಲೋ ಸೂಪರ್ ಬೌಲಿಂಗ್ ಮಾಡ್ತಾ ಇರೋದು ರುಮಾನ್ ಅವರು ಕೂಡ ಇಲ್ಲಿ. ಮತ್ತೆ ಬ್ಲಾಕ್ ಹೋಲ್ ಡೆಲಿವರಿನ ಆಗ್ತಾ ಇರೋದು. ಮತ್ತೆ ಬ್ಯಾಕ್ ಟು ಬ್ಯಾಕ್ ಇವಾಗ ಡಾಟ್ ಬಾಲ್ ಅಂತ ಬರುತ್ತೆ. ಸಖತ್ತು ಕ್ವಾಲಿಟಿ ಬೌಲಿಂಗ್ ಮಾಡ್ತಾ ಇರೋದಿಲ್ಲಿ. ಫಸ್ಟ್ 2 ಓವರ್ ಮುಸ್ತಫ್, ಅದಾದ ನಂತರ ಅದಿಲ್ಲ, ಅದಾದ ನಂತರ ಇವಾಗ ರುಮಾನ್ ಒಳ್ಳೆ ಬೌಲಿಂಗ್ ಮಾಡ್ತಾ ಇರುವಂಥದ್ದು. रुमान बॉलिंग कर रहे सो ಓ ಡಿಪ್ ಫೈಲ್ ಲೆಗ್ ಹಿಂದ್ಗಡೆ 2 ರನ್ನಿಗೆ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. ನಿಖಾಯತ್ ಲಾಸ್ಟ್ ಮಿನಿಟ್ ಡಿಫೈಲ್ ಲೆಗ್ ಕಡೆ ಹೋಗ್ತಾ ಇರುವಂಥದ್ದು. ಬೌಂಡ್ರಿ ಇದು ಸೆಕೆಂಡ್ ಬೌಂಡ್ರಿ ಓವರಲ್ಲಿ ಬರ್ತಾ ಇದೆ. ಇಸ್ಮಾಯಿಲ್ ಬೌಲಿಂಗ್ ಮಾಡ್ತಾ ಇರುವಂಥದ್ದು. ಸ್ಕೋರ್ ಮ್ಯಾಚ್ ಆಗಿ ನಡೀತಾ ಇದೆ ಇಲ್ಲಿ. 29ಕ್ಕೆ ತಲುಪ್ತಾ ಇರೋದು ಸ್ಕೋರ್ 29-4-3. ಸಪೋರ್ಟ್ ಮಾಡಿಡುವಂತ ಯೋಚನೆ ಮಾಡ್ತಾ ಇರೋದು. ಮತ್ತೆ ಮಿಸ್ಫೀಲ್ಡ್ ಆಗುತ್ತೆ ಇಲ್ಲಿ ಪದೇ ಪದೇ ಲಾಸ್ಟ್ ಸ್ಲಾಗ್ ಓವರ್ನಲ್ಲಿ 1 ರನ್ ಈಸಿ ತಗೊಂಡಿರೋ 2 ರನ್ ಕೂಡ ಈಸಿಯಾಗಿ ಬರ್ತಾ ಇರುವಂಥದ್ದು. 2 ರನ್ಸಿನ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. 30+1 31ಕ್ಕೆ ತಲುಪಿರೋದು. 31 for loss of 3 ವಿಕೆಟು. ಲಾಸ್ಟ್ ಓವರಲ್ಲಿ ಬಿಗ್ ಶಾಟ್ ಮಂಜುನಾಥ್ ಅವರ ಕಡೆಯಿಂದ ಬರ್ತಾ ಇದೆ. ಪದೇ ಪದೇ ಮಿಸ್ಫೀಲ್ಡ್ ಕೂಡ ಆಗ್ತಾ ಇರೋದು. ಚಾನ್ಸ್ ತಗೋಬೇಕಾಗುತ್ತೆ ಲಾಸ್ಟ್ ಮಿನಿಟಲ್ಲಿ. ರನ್ಔಟ್ ಅಂತ ಕಾಲ್ ಬರುತ್ತೆ ಇಲ್ಲಿ. 1 ರನ್ನಿಗೆ ಮಾತ್ರ ಅವಕಾಶ ಬರುತ್ತೆ ಇಲ್ಲಿ. ಬಟ್ ಮಂಜುನಾಥ್ ಅವರು ಬೌಂಡ್ರಿ ಸ್ಟ್ರೈಕಲ್ಲಿ ಇದ್ದಾರೆ. 2 ಬೌಂಡ್ರಿ ಈ ಓವರ್ನಲ್ಲಿ ತಗೊಂಡಿರೋದವ್ರೆ. ಫಸ್ಟ್ ಸೆಷನ್ ಕೊನೆ 1 ಬಾಲ್ ಬಾಕಿ ಇದೆ. ಮತ್ತೆ ಬ್ಲಾಕ್ ಹೋಲ್ಗೆ ಹಾಕಕ್ಕೆ ಹೋಗಿರೋದು. ಲಾಂಗ್ ಆನಲ್ಲಿ ಬರುತ್ತೆ ಇವಾಗ. ಪದೇ ಪದೇ ಆರ್ಕರ್ ಡೆಲಿವರಿನ ಯೋಚನೆ ಮಾಡ್ತಾ ಇರೋದು. ಲಾಸ್ಟ್ ಬಾಲ್ ಕೂಡ ಇವಾಗ 1+ ರನ್ಔಟ್ ಅಂತ ಬರುತ್ತೆ. ಕಂಪ್ಲೀಟ್ ಆಗುತ್ತೆ ಇಲ್ಲಿ ಫಸ್ಟ್ ಸೆಷನ್ ಮುಗಿತಾ ಇದ್ದಂಗೆ ಸ್ಕೋರ್ ಬೋರ್ಡ್ ನೋಡಬೇಕಾಗುತ್ತೆ ನೀವು. 32 ರನ್ 33 ರನ್ ಸ್ಕೋರ್ ಬೋರ್ಡ್ ಮೇಲೆ ಹಾಕ್ತಾರೆ. 34 ಟಾರ್ಗೆಟ್ ಇರುವಂಥದ್ದು. 34 ಟಾರ್ಗೆಟ್ ಅನ್ನು ಯಾವ ಥರ ಚೇಸ್ ಮಾಡ್ತಾರೆ ನೋಡಬೇಕಾಗುತ್ತೆ ಇಲ್ಲಿ ವಿಜಯವಾಣಿ ಟೀಮ್ ಅವರು. ಯೋಚನೆ ಮಾಡಿ ಬೌಲಿಂಗ್ ಮಾಡಬೇಕಾಗುತ್ತೆ ವಿಜಯವಾಣಿಯ ಆಟಗಾರರಲ್ಲಿ. ಮಾಸ್ಟರ್ ಮೈಂಡ್ ಮಾಡಲೇಬೇಕಾಗುತ್ತೆ ಕ್ಯಾಪ್ಟನ್ ವಿಜಯ್. ಫಸ್ಟ್ ಓವರ್ನಲ್ಲಿ ಒಂದು ಬಿಗ್ ಟಾರ್ಗೆಟನ್ನು 2.3 ಓವರ್ನಲ್ಲೇ ಚೇಸ್ ಮಾಡಿದಂಥ ಟೀಮು.
1.2 ಓವರಲ್ಲಿ ಚೇಸ್ ಮಾಡಿದಂಥ ಟೀಮು ವಾರ್ತಾ ಭಾರತಿ ಇಲ್ಲಿ 34 ಟಾರ್ಗೆಟ್ ಹಿಡ್ಕೊಂಡಿದ್ದಾರೆ. ಯಾವ ಥರ ಚೇಸ್ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ನಾವು. ಇನ್ನಿಂಗ್ಸ್ ಬದಲಾವಣೆ, ಕಾಂಬಾಕ್ಸಲ್ಲಿ ಕೂಡ ಬದಲಾವಣೆ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಬಸ್ ಬಬ್ಲು. ಆಮೇಲೆ ಕಾಮಿಟಿಯಲ್ಲಿ ಕಂಬಾಕ್ಸಲ್ಲಿ ಬದಲಾವಣೆ ನೋಡ್ತಾ ಇದ್ದೀವಿ. ಇರ್ಷಾದ್ ಮತ್ತು ಬಾಸಿತ್. ಇರ್ಷಾದ್ ಡ್ಯೂಡ್ ಆನ್ ಎ ಸ್ಟ್ರೈಕ್. ರಾಮಾಂಜಿ ಫಾರ್ ಫಸ್ಟ್ ಓವರ್. ಬಾಸಿತ್ ನಾನ್ ಸ್ಟ್ರೈಕರ್ ಅಲ್ಲಿ ಇದ್ದಾರೆ. ಇರ್ಷಾದ್ ಡ್ಯೂಡ್ ಇಂದ ನೋಡ್ಬೇಕಾಗತ್ತೆ ಅಂತ ಇನ್ನಿಂಗ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. $34 is the target in 6 overs. Just ball to ball runs. ರಾಮಾಜಿನಪ್ಪ ಫಾರ್ ಫಸ್ಟ್ ಓವರ್. ಎರಡು ಟೀಮ್ಸ್ ಕೂಡ ಫಸ್ಟ್ ಮ್ಯಾಚ್ ಅಲ್ಲಿ ವಿಕ್ಟರಿ ತಗೊಂಡಂತ ಟೀಮ್ಸ್. ಫಸ್ಟ್ ಬಾಲ್ ಪಾಯಿಂಟ್ ಅಲ್ಲಿ 1 ರನ್ ಕಂಪ್ಲೀಟ್ ಮಾಡ್ತಾರೆ. ಇರ್ಷಾದ್ ಆನ್ ದ ಮಾರ್ಕ್ ವಿತ್ ಸಿಂಗಲ್. 34ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಿ ಹೊರಟಿರುವಂತ ಟೀಮ್ ವಾರ್ತಾ ಭಾರತಿ. ಬ್ಯಾಕ್ ಫುಟ್ ಅಲ್ಲಿ ಹೊಡೆಯುವಂತಹ ಪ್ರಯತ್ನ ಬಾಸಿದ್ ಬ್ಯಾಟ್ ಇಂದ ಡಾಟ್ ಆಗುತ್ತಿಲ್ಲಿ. ಶಾರ್ಟ್ ಆಗ್ತಾರೆ, ಪುಲ್ ಮಾಡ್ತಾರೆ. ಇಲ್ಲಿ ಗ್ಯಾಪ್ ಅಲ್ಲಿ ಇದೆ. ಫೈನಲ್ ಕಡೆ ಹೊಡೆದಂತ ಶಾಟ್ ಬಟ್ ಕಟ್ ಮಾಡ್ತಾರೆ, ಸೇವ್ ಮಾಡ್ತಾರೆ 2 ರನ್ಸ್ ಅನ್ನ. 2 ರನ್ಸ್ ಕಂಪ್ಲೀಟ್ ಆಗುತ್ತೆ. ಬಾಸಿತ್ ಆನ್ ದ ಮಾರ್ಕ್ ವಿತ್ ಡಬಲ್ ರನ್. ಬಿಗ್ ಶಾಟ್ಸ್ ಆಡುವಂತ ಓಪನರ್ಸ್ ಅನ್ನ ಕಣಕ್ಕಿಳಿಸಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ ಅಂತ ಡಾಮಿನೇಟಿಂಗ್ ಅಟ್ಯಾಕಿಂಗ್ ಪ್ಲೇಯರ್ಸ್ ಅಂತ ಹೇಳ್ಬಿಟ್ಟು ಹೇಳಿದ ಕೂಡಲೇ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬೌಲರ್ ಬಗ್ಗೆ ಹೇಳಬೇಕಾಗುತ್ತೆ. ರಾಂದ್ ಮಂಜಿನಪ್ಪ ಸೂಪರ್ ಬಾಗ್ ಬೌಲಿಂಗ್ ಮಾಡ್ತಿದ್ದಾರೆ. ಅಷ್ಟೊಂದು ಈಸಿ ಅಲ್ಲ ನನ್ಗೆ ಹೊಡೆಯಕ್ಕೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 4 ಬಾಲ್ ಕಂಪ್ಲೀಟ್ ಆಗಿದೆ. ಕೊಟ್ಟಿರೋದು ಕೇವಲ 3 ರನ್ ಮಾತ್ರ. ಸ್ಟೆಪ್ ಔಟ್ ಮಾಡಿ ಹೊಡಿತಾರೆ. ಕ್ಯಾಚ್ ಅನ್ನೋ ಕಾಲ್ ಇತ್ತು. ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. ಕೌಕಾನ್ ಕಡೆ 1 ರನ್ ಅನ್ನು ಪಡ್ಕೋತಾರೆ ಬಾಸಿತ್. 4 without loss. Last over in first over last ball. Irshad on strike.
ಪುಲ್ ಮಾಡ್ತಾರೆ. ಇದು 5 ಬಾಲು ಎಕಾನಮಿ ಆದ್ರೆ ಏನು, ಲಾಸ್ಟ್ ಬಾಲ್ ಅಲ್ಲಿ ನಾನಿದ್ದೀನಿ ಗುಮ್ತೀನಿ ಗೂಳಿ ತರ ಅಂತ ಹೇಳ್ತಿರೋದು ಡ್ಯೂಡ್ ಇರ್ಷಾದ್ ಕಡೆಯಿಂದ ಬಂದಂತ ಮ್ಯಾಕ್ಸಿಮಮ್ ಓವರ್ ಕಂಪ್ಲೀಟ್ ಆಗುತ್ತೆ. ಮೊದಲ ಓವರ್ ಕಂಪ್ಲೀಟ್ ಆದ ಕೂಡಲೇ ಸ್ಕೋರ್ ಕೂಡ 10 ರನ್ಸ್ ಆಗ್ತಾ ಇದೆ. Vijay for second over. Captain Vijay just below par score ದಾಖಲಿಸಿದಂತ ತಂಡ ಇಲ್ಲಿ ಫಸ್ಟ್ ಓವರ್ ಅಲ್ಲಿ 10 ರನ್ಸ್ ಅನ್ನ ಗಳಿಸ್ತಾ ಇರುವಂತ ಟೀಮ್. ಬರುತ್ತೆ ಔಟ್ ಅಂತ ಬರುತ್ತೆ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನ ತೋರಿಸ್ತಾರೆ ಬಾಸಿತ್ ಇಲ್ಲಿ. ಅಂಪೈರ್ ನೀಡುವ ಮುಂಚಿತವಾಗಲೇ ವಾಕ್ ಮಾಡ್ತಾ ಇದ್ದಾರೆ. ಬ್ರೇಕ್ ಥ್ರೂ ಬರ್ತಾ ಇದೆ. ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ ಭಾರತ ಭಾರತಿ. ಡಿಬ್ಯಾಟರ್ ರುಮಾನ್ ಬೌಲಿಂಗ್ ಬಗ್ಗೆ ಮಾತಾಡಬೇಕಾಗುತ್ತೆ. ಭಾರತ ಭಾರತಿ ಅಂತ ಬೌಲಿಂಗ್ ಪಡೆಯನ್ನು ಹೊಂದುವ ಇಲ್ಲಿ ಮ್ಯಾಚ್ ಆಡ್ತಿರೋದು. ಎರಡು ಮ್ಯಾಚ್ ಅಲ್ಲೂ ಕೂಡ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬೌಲರ್ಸ್ ಕಡೆಯಿಂದ. ಬ್ಯಾಟರ್ಸ್ ಬರ್ತಾರೆ, ಸಿಂಪಲ್ ಟಾಸ್ಕ್ ಆಗುತ್ತೆ, ಬೇಗನೆ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಿರೋದು. ಶಾರ್ಟ್ ಆಗ್ತಾರೆ ಇಲ್ಲಿ, ಫುಲ್ ಶಾರ್ಟ್ ಬರುತ್ತೆ, ಡಿಪ್ ಶಾರ್ಟ್ ಲೆಗ್ ಮೇಲೆ ಇರುತ್ತೆ ಪ್ರಯತ್ನ. ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್ ವಿತ್ ದ ಮ್ಯಾಕ್ಸಿಮಮ್ ರುಮಾನ್. ಈ ಮ್ಯಾಚ್ ಕೂಡ ಬೇಗನೆ ಮುಗಿಸೋ ತರ ಕಾಣಿಸ್ತಾ ಇದೆ ಇಲ್ಲಿ. ಭಾರತ ಭಾರತೀಯ ಓಪನರ್ಸ್ ಮತ್ತೆ ಡಾಮಿನೇಟ್ ಮಾಡ್ತಿದ್ದಾರೆ. 16 for 1, 16 ನೋಡ್ಬೇಕಾಗುತ್ತೆ, ಕ್ಲಿಯರ್ ಆಗುತ್ತಾ ಬೌಂಡ್ರಿ? ಎಸ್, ಕ್ಲಿಯರ್ ಆಗುತ್ತೆ. ಕಪಲ್ ಆಫ್ ಬೌನ್ಸರ್ಸ್ ಇನ್ ಟು ದ ಫ್ಯಾನ್ಸ್, ಅನದರ್ ಬೌಂಡ್ರಿ. Just 14 runs in 27 balls. But a big shot ಆಡುವಂತ ಪ್ರಯತ್ನ, ಡಾಟ್ ಬಾಲ್ ಆಗುತ್ತೆ, ಬಟ್ ನೆವರ್ ಮೈಂಡ್. ಬೇಕಾಗಿರುವಂತ ಸ್ಕೋರ್ ಫಸ್ಟ್ ಓವರ್ ಅಲ್ಲಿ ಬಂದಿದೆ. ಸೆಕೆಂಡ್ ಓವರ್ ಅಲ್ಲಿ ಕೂಡ 10 ರನ್ ಆಡ್ ಆಗಿದೆ. ವಿಕೆಟ್ ಕಳ್ಕೊಂಡ್ರು ಕೂಡ ಏನು ಲಾಸ್ ಆಗಲ್ಲ ಭಾರತ ಭಾರತೀಯ ತಂಡಕ್ಕೆ. ಯಾಕಂದ್ರೆ ಹೇಳಬೇಕಾಗಿರೋದು 14 ರನ್ ಮಾತ್ರ. ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ. ಲಾಸ್ಟ್ ಬಾಲ್ ಇನ್ ಪವರ್ ಪ್ಲೇ 20 for 1. ವೈಟ್ ಕಾಲ್. ಕೊನೆಯ ಬಾಲ್, ಮತ್ತೆ ರೀಲೋಡ್ ಮಾಡಬೇಕಾಗುತ್ತೆ ಬೌಲರ್. ಕ್ಯಾಪ್ಟನ್ ವಿಜಯ್ ಅವರು ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ತಗೊಂಡಂತ ವಿಜಯ್ ಅದಾದ ನಂತರ 10 ರನ್ ಬಿಟ್ಕೊಡ್ತಾರೆ. ಒಂದು 6 ಒಂದು ಬೌಂಡ್ರಿ ಕೂಡ ಗಳಿಸ್ಕೋತಾರೆ ಇಲ್ಲಿ. ಇದೊಳ್ಳೆ ಬಾಲ್, ಇದು ಸೂಪರ್ ಬಾಲ್, ಇದು ಶಾರ್ಟ್ ರೈಸಿಂಗ್ ಡೆಲಿವರಿ, ಓವರ್ ಕಂಪ್ಲೀಟ್ ಆಗುತ್ತೆ. End of over number 2, 21, loss of 1 wicket, 24 balls, 13 runs need team Varta Bharati. Power play complete ಆಗ್ತಾ ಇದೆ. ಮತ್ತೆ ಫಸ್ಟ್ ಓವರ್ ಬೌಲ್ ಮಾಡಿದಂತ ಬೌಲರ್ ಅನ್ನ ಕಣಕ್ಕಿಳಿಸ್ತಾರೆ ರಾಮಾಂಜನಪ್ಪ ಅವರನ್ನ. ಇರ್ಷಾದ್ ಆನ್ ಸ್ಟ್ರೈಕ್.
One bounce, another boundary. 4 ರನ್ಗಳು ಮತ್ತೆ ಬರ್ತಾ ಇದೆ. 25 for 1. 23 balls. 9 runs need. ಬಿಗ್ ಶಾಟ್ ಹೊಡೆಯುವಂತಹ ಪ್ರಯತ್ನ ಲೆಗ್ ಮೇಲೆ ಹೊಡಿತಾ ಇದೆ. ಡಾಟ್ ಬಾಲ್ ಆಡ್ ಆಗ್ತಾ ಇದೆ. ತುಂಬಾನೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ವಾರ್ತಾ ಭಾರತಿ ಕಡೆಯಿಂದ. ಒನ್ ಸೈಡೆಡ್ ಮಾಡಿಬಿಡ್ತಾರೆ ಮ್ಯಾಚಸ್ ಅನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ. ಇದಾರಷ್ಟೇ ಚೆನ್ನಾಗಿದೆ. ಔಟ್ಸೈಡ್ ಆಫ್ಸ್ಟಿಕಲ್ ಬಿದ್ದಂತ ಬಾಲ್ ಅನ್ನ ಜಸ್ಟ್ ಜೆಂಟ್ಲಿ ಪುಷ್ ಮಾಡ್ತಾರೆ ಶಾರ್ಟ್ ಕವರ್ಸ್ ಕಡೆಗೆ. 1 ರನ್ ಅನ್ನ ಗಳಿಸ್ತಾರೆ. 22 ಬಾಲ್ ಅಲ್ಲಿ 8 ರನ್ ಬೇಕಾಗಿದೆ. ಕ್ಯಾಚ್ ಪಡ್ಕೋತಾರ ನೋಡ್ಬೇಕಿಲ್ಲಿ. ಎಸ್, ಕ್ಯಾಚ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಬ್ರೇಕ್ ಥ್ರೂ ಬರ್ತಾ ಇದೆ. ರುಮಾನ್ ವಿಕೆಟ್ ಅನ್ನ ಕಳ್ಕೋತಾರೆ. ಬೇಗನೆ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬಟ್ ವಿಕೆಟ್ ಕೂಡ ಕಳ್ಕೋತಾ ಇದ್ದಾರೆ ಇಲ್ಲಿ. ಜಾಫರ್ ನ್ಯೂ ಬ್ಯಾಟರ್, ಕ್ಯಾಪ್ಟನ್. ಡಿಲ್ ಸ್ಕೂಪ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಜಾಫರ್. ಮತ್ತೆ ಡಾಟ್ ಬಾಲ್ ಬರುತ್ತೆ. ಬ್ಯೂಟಿಫುಲ್ ಓವರ್ ಫ್ರಮ್ ರಾಮಾಜಿನಪ್ಪ. 20 ಬಾಲ್ 8 ರನ್ ಬೇಕಾಗಿದೆ. ಶಾಟ್ ಚೆನ್ನಾಗಿದೆ, ಬಟ್ ಲಾಂಗೆಸ್ಟ್ ಸ್ಪಾಟ್ ಆಫ್ ದಿ ಬೌಂಡ್ರಿ. ಕ್ಯಾಚ್ ಪಡ್ಕೋತಾರ. ಈಸಿ ಕ್ಯಾಚ್ ಡ್ರಾಪ್ ಆಗುತ್ತೆ. ಲೈಫ್ ಸಿಗುತ್ತಿಲ್ಲಿ. $27 for 2. 18 balls 7 runs. 18 ಬಾಲ್ ಅಲ್ಲಿ 7 ರನ್. ಮಂಜುನಾಥ್ ನಿ ಬೌಲರ್ for 4th over. After completion of 3 overs, 27, loss of 2 wickets. ವಾರ್ತಾ ಭಾರತಿ. ಇದು ಪೂರ್ ಬಾಲ್. ಇದು ಲೆಗ್ ಮೇಲೆ ಕೊಡ್ತಾರೆ. ಗ್ಯಾಪ್ ಇದೆ ಅಲ್ಲಿ. ಗ್ಯಾಪ್ ಹುಡ್ಕೊಡುವಂತಹ ಶಾಟ್. ಡಿಫೈನ್ ಲೆಗ್ ಕಡೆ ಬೌಂಡ್ರಿ ಪಡ್ಕೋತಾರೆ. 31 ಬೇಕಾಗಿರೋದು ಕೇವಲ 3 ರನ್ ಮಾತ್ರ. 17 ಬಾಲ್ ಅಲ್ಲಿ 3 ರನ್ ಬೇಕಾಗಿದೆ. 17 ಬಾಲ್ 3 ರನ್ಸ್. But down the leg side, another wide ball. 2 runs need. 2 more runs more. Defensive shot. Just tap ಮಾಡ್ತಾರೆ ಪಾಯಿಂಟ್ ಕಡೆ. Scores are level. Just 1 run need. ಇರ್ಷಾದ್ ಆನ್ ಸ್ಟ್ರೈಕ್. ಓಪನರ್ ಆಗಿ ಬಂದಂತ ಇರ್ಷಾದ್ ಅವರು ಬ್ಯಾಟ್ ಇಂದ ಬರುತ್ತಾ ವಿಕ್ಟರಿ ರನ್ ನೋಡ್ಬೇಕಾಗಿದೆ ಇಲ್ಲಿ. ಕ್ಯಾಚ್ ಏನಂತ ಕಾಲ್. ಬೌಂಡ್ರಿಯಿಂದ ಫಿನಿಶ್ ಮಾಡ್ತಾರೆ. ಜೂಡ್ ಇರ್ಷಾದ್ ಬ್ಯಾಟ್ ಇಂದ ಬರುತ್ತೆ ಬೌಂಡ್ರಿ. ಕಂಪ್ಲೀಟ್ ಆಗುತ್ತೆ ಮ್ಯಾಚ್. ಮ್ಯಾಚ್ ಗೆದ್ಕೋತಾರೆ ಇಲ್ಲಿ. ಒನ್ ಸೈಡೆಡ್ ಮ್ಯಾಚ್ ಅನ್ನು ಫಿನಿಶ್ ಮಾಡ್ತಾರೆ ವಾರ್ತಾ ಭಾರತಿ. ಇವಾಗ ಕಂಪ್ಲೀಟ್ ಆಗಿರುವಂತಹ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಬಂದು ಪಡ್ಕೋಬೇಕಾಗುತ್ತೆ. ವಾರ್ತಾ ಭಾರತಿ ಟೀಮಿನ ರುಮಾನ್ ಅಹಮದ್
6 ಬಾಲ್ ಅಲ್ಲಿ 10 ರನ್, ಒಂದು ಮ್ಯಾಕ್ಸಿಮಮ್, ಒಂದು ಬೌಂಡ್ರಿ, ಬೌಲಿಂಗ್ ಅಲ್ಲಿ 1 ವಿಕೆಟ್ ಅನ್ನು ಪಡ್ಕೊಂಡಂತ ವಾರ್ತಾ ಭಾರತೀಯ ರುಮಾನ್ ಅಹಮದ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕಾ ಕೇಳ್ಕೊಳ್ತಾ, ಅಲ್ಲಿ ಮತ್ತೆ ನಾವು ಟಾಸ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತೀವಿ. ಟಾಸ್ಗಾಗಿ ರೆಡಿ ಇರಬೇಕಾಗುತ್ತೆ ಮುಂದೆ ಆಡುವಂತ 2 ತಂಡಗಳು. ರುಮಾನ್ ಅಹಮದ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಬಂದು ಕಲೆಕ್ಟ್ ಮಾಡ್ಕೋಬೇಕು. ಗೆಸ್ಟ್ ವೇಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಬನ್ನಿ. ಸರ್ ರುಮಾನ್ ಅಹಮದ್ 3 ಸಾರಿ ಅನೌನ್ಸ್ ಮಾಡಿದ್ವಿ, ಅವರು ವಿಕ್ಟ್ರಿ ಖುಷಿಯಲ್ಲಿದ್ದಾರೆ, ಕೇಳಿಸ್ಕೊಂಡಿಲ್ಲ. ರುಮಾನ್ ಅಹಮದ್ ಅವ್ರು ಬನ್ನಿ ಸರ್. ಒಂದು ಬೌಂಡ್ರಿ, ಒಂದು 6, 6 ಬಾಲಲ್ಲಿ 10 ರನ್, 1 ವಿಕೆಟ್. ಓವರ್ ಆಲ್ರೌಂಡರ್ ಪ್ಲೇಯರ್ ಆದಂತ ರುಮಾನ್ ಅಹಮದ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು.